ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಯಾಕೆ ನಿನ್ನ ಎಲ್ರು ಕೋಪ ಮಾಡ್ಕೋತಾರೆ ಆಮೇಲೆ ಬೈತಾರೆ? ಏನೆಲ್ಲ ಪುಟ್ಟ, ಎಲ್ರಿಗೂ ನನ್ನ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ. ಹೌದಾ ಅಮ್ಮ? ಅಪ್ಪನೂ ಅಜ್ಜಿನೂ ಎಲ್ಲೋ ಹೋಗಿದ್ದಾರೆ? ಅವ್ರಿಗೆ ಏನೋ ಕೆಲಸ ಇದೆ ಅಂತ ತುಂಬಾ ದೂರ ಹೋಗಿದ್ದಾರೆ. ದೂರ ಅಂದ್ರೆ ಎಷ್ಟು ದೂರ? ನಾನು ಹೋಗ್ತೀನಿ. ಹಾಗೆಲ್ಲ ಮಾತಾಡಬಾರ್ದು ಪುಟ್ಟ. ಯಾಕೆ ಮಾತಾಡ್ಬಾರ್ದು? ನನಗೆ ಅವ್ರನ್ನ ನೋಡ್ಬೇಕು ಅನ್ಸ್ತಿದೆ. ಬರ್ತಾರಾ? ಇಲ್ಲ ಖುಷಿ, ಮತ್ತೆ ಬರಲ್ವಾ? ದೇವ್ರಿಗೆ ಯಾರು ತುಂಬಾ ಇಷ್ಟ ಆಗ್ತಾರೋ ಅವ್ರನ್ನ ಕರ್ಸ್ಕೊತಾನೆ ಪುಟ್ಟ. ನಿನಗೆ ಅಪ್ಪ ಅಮ್ಮ ಎಲ್ಲ ನಾನೇ. ಅದಕ್ಕೆ ನಿನ್ನ ನನ್ನ ಹತ್ರ ಬಿಟ್ಟು ಹೋಗಿದ್ದಾರೆ. ಇನ್ ಮುಂದೆ ನನಗ್ ನೀನೆ, ನಿನಗ್ ನಾನೇ. ಜೊತೆಗೆ ಈ ಮನೇಲಿ ತುಂಬಾ ಜನ ಇದ್ದಾರೆ, ಎಲ್ರೂ ನಿನ್ ಜೊತೆ ಇರ್ತಾರೆ. ನೀನ್ ಭಾವನಾ ಅಮ್ಮನ್ ಮಾತು ನಂಬ್ತೀಯ ಅಲ್ವಾ? ನನ್ ಮಾತು ಕೇಳ್ತೀಯ ಅಲ್ವಾ? ಖುಷಿ, ಇಲ್ಲಿ ನೋಡು ಪುಟ್ಟಿ, ನಿಂಗೆ ಏನ್ ತಂದಿದ್ದೀನಿ ಅಂತ. ತಗೊಳ್ಳಿ, ಹಣ್ತೀನಿ. ಭಾವನಾ, ತಗೋ, ಊಟ ತಿನ್ಸು. ನಮ್ಮ ಮಗಳ ಜೀವನ ಹೀಗಾಗೋಯ್ತಲ್ಲ ಲಕ್ಷ್ಮಿ. ಇಷ್ಟು ವರ್ಷ ಆದರೂ ಮದುವೆ ಆಗಲಿಲ್ಲ ಅನ್ನೋ ಟೈಮ್ನಲ್ಲಿ ಒಳ್ಳೆ ಸಂಬಂಧ ತೋರಿಸಿದ್ದು ಅವನೇ. ದುಡ್ಡು ಹೋದಾಗ ಏನು ಮಾಡೋಕ್ಕೂ ತೋಚದೇ ಇದ್ದಾಗ ಗಂಡನವ್ರ ಬಾಯಿಂದನೇ ನಮ್ಮ ಆಡಂಬರದ ಮದುವೆ ಬೇಡ ಅಂತ ಹೇಳಿಸಿದ್ದು ಅವನೇ. ಇನ್ನೇನು ಎಲ್ಲ ಮುಗಿದೋಯ್ತು ಅಂದ್ಕೊಳ್ಳೋ ಅಷ್ಟರಲ್ಲಿ ಏನು ಇಲ್ದಂಗೆ ಮಾಡಿದ್ದು ಅವನೇ. ಕಣ್ ತುಂಬ ಸಂಭ್ರಮ ಕೊಟ್ಟು ಎದೆ ತುಂಬ ನೋವು ಕೊಟ್ಬಿಟ್ಟ. ಹೇಗೆ ಸಹಿಸ್ಕೊಳ್ಳಿ ಲಕ್ಷ್ಮಿ, ಹೆಂಗ್ ಸಹಿಸ್ಕೊಳ್ಳಿ? ಅವನ್ ಹಾಗೆ ರೀ, ಕಷ್ಟ ಎದುರಿಸೋ ಶಕ್ತಿ ಇರೋರ್ಗೆನೆ ಪರೀಕ್ಷೆ ಜಾಸ್ತಿ ಕೊಡ್ತಾನಂತೆ. ನಮ್ ಭಾವನಾ ಒಳ್ಳೆ ಮನ್ಸಿರೋಳು, ದೇವ್ರವಳನ್ ಕಾಪಾಡ್ತಾನೆ. ತಾನೊಂದು ಬಗೆದರೆ ದೈವ ಒಂದು ಬಗೆದಿತ್ತು ಅಂತಾರಲ್ವಾ, ಅದೆಷ್ಟು ಸತ್ಯ ಅಲ್ವೇನ್ರಿ? ಸಮಾಧಾನ ಮಾಡ್ಕೊಳ್ರಿ. ಅಣ್ಣ ಅಣ್ಣ, ಊಟ ಮಾಡದೆ ಹಾಗೆ ಮಲ್ಕೊಂಡಿದ್ಯಾ? ತಗೋ, ಊಟ ಮಾಡು. ನಂಗೆ ಗೊತ್ತು ನಿಂಗೆ ಹಸಿವು ತಡೆಯಲ್ಲ ಅಂತ. ಸ್ವಲ್ಪ ತಿನ್ನು. ನಿಮ್ಮ ಅಣ್ಣ ಬಾಯಿ ತುಂಬ ಅನಾಥ ಅಂದ್ಬಿಟ್ನಲ್ಲ, ಅನ್ನ ಎಷ್ಟು ಇರುತ್ತೆ? ಅಣ್ಣ,
ಯಾರು ಏನೇ ಅನ್ಲಿ ನೀನು ನಮ್ಮ ಅಣ್ಣನೇ. ಆಯ್ತೇನೋ, ನಿನ್ನ ತಂಗಿನೇ ಹೇಳ್ತಿದ್ದಾಳೆ, ಇನ್ನೇನು. ಯಾರೇನಂದ್ರು ಯೋಚನೆ ಮಾಡಬೇಡ ಮಗನೇ, ನೀನು ಈ ಮನೆಗೆ ಮಗನೇ, ನನಗೆ ನೀನು ಮೊಮ್ಮಗನೇ. ಅದೇ ಮತ್ತೆ ಆ ಅನ್ನು ಮಗು ಜೊತೆ ಅವಳು ಆಡ್ತಿರೋದನ್ನ ನೋಡಿದ್ರೆ ಅವಳು ಹೆತ್ತಿದಾಳೇನೋ ಅಂತ ಅನಿಸ್ತಾ ಇದೆ. ಬೀದಿಲೋಗ ಮಾರಮ್ಮನ ಮನೇಲಿ ಕರ್ಕೊಂಡ್ಬಂದು ಇಟ್ಕೊಂಡಂಗಾಯ್ತು. ಛೇ, ಏನ್ರಿ ನೀವು ಒಂದು ಮಗು ಬಗ್ಗೆ ಹೀಗೆಲ್ಲ ಮಾತಾಡ್ತಾರೇನ್ರಿ? ಪಾಪ ಅದೇನು ಪರ್ಮನೆಂಟಾಗಿ ಇಲ್ಲೇ ಇರೋದಕ್ಕೆ ಬಂದಿದ್ಯಾ? 1-2 ದಿನದಲ್ಲಿ ಅವ್ರ ಮನೆಯವ್ರು ಬಂದು ಅವಳನ್ನ ಕರ್ಕೊಂಡು ಹೋಗೋದಿಲ್ವಾ? ಭಾವನ ಎಷ್ಟು ನೋವಲ್ಲಿದ್ದಾಳೆ, ಅವಳ ಜೊತೆ ಹೆಂಗೆ ನಡ್ಕೋಬೇಕು ಅನ್ನೋದು ಗೊತ್ತಾಗಲ್ವೇನ್ರಿ ನಿಮಗೆ? ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಎಲ್ಲ ನನ್ನ ಮುಂದೆ ಮಾತಾಡ್ತೀಯ ಅಷ್ಟೇ. ನಿಮ್ಮ ಅಣ್ಣ ಮಾತಾಡೋವಾಗ ನೀನು ಏನಾದರೂ ಮಾತಾಡಬೇಕು ತಾನೆ? ಇಂಥ ಪರಿಸ್ಥಿತಿಲಿ ನಾನೇನು ಮಾತಾಡಲಿ? ಮೊದಲೇ ಜಾತಕ ಸರಿ ಇಲ್ಲ ಅಂತ ಯಾರೂ ಒಪ್ತಾ ಇಲ್ಲ. ಈಗ ಮದುವೆ ಆಗೋ ಗಂಡೇ ತೀರ್ಕೊಂಡ, ಅದ್ರ ಜೊತೆ ಯಾವುದೋ ಮಗುನ ಕರ್ಕೊಂಡು ಬಂದು ಅಮ್ಮ ಅಂತ ಕರ್ಸ್ಕೊಂಡ್ರೆ ಯಾರು ನಿನ್ನ ಮದುವೆ ಆಗ್ತಾರೆ ಅಂತ ಬಿಡಿಸಿ ಅವಳಿಗೆ ಹೇಳಬೇಕು ತಾನೆ? ಅಣ್ಣ ಹೇಳಿದ್ರೇ ಕೇಳಿಲ್ಲ, ಇನ್ನು ನಾನು ಹೇಳಿದ್ರೆ ಕೇಳ್ತಾಳ? ಅದು ಸರಿ ಬಿಡು. ನೆಟ್ಟಿಗೆ ಯಾರ ಜೊತೆನಾದ್ರೂ ಮಾತಾಡಿದ್ರೆ ತಾನೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗತ್ತೆ. ಏನಾದ್ರೂ ಮಾಡ್ಕೊಂಡು ವಿಧಿ ಎಷ್ಟು ಕ್ರೂರ ಅಕ್ಕ. ಮದುವೆನೇ ಬೇಡ ಅಂತಿದ್ದವಳಿಗೆ ಹೊಸ ಬದುಕಾಸೆ ತೋರಿಸಿ ಅಪ್ಪ ಅಮ್ಮನ ಮನಸ್ಸಲ್ಲಿ ನನ್ನ ಮಗಳು ಜೀವನ ಸರಿ ಹೋಗ್ತಿದೆಯಲ್ಲ ಅಂತ ಆಸೆ ಹುಟ್ಟಿಸಿ 1 ನಿಮಿಷದಲ್ಲಿ ಕೊನೆಗೆ ಎಲ್ಲ ನುಚ್ಚುನೂರು ಆಗೋ ಹಾಗಾಗ್ಬಿಡ್ತಲ್ಲ ಅಕ್ಕ. ನನ್ನ ಹಣೆ ಬರದಲ್ಲಿ ಹೀಗೆ ಆಗಬೇಕು ಅಂತಿತ್ತೇನೋ, ಆಗೋಯ್ತು. ಈಗ ಯಾವುದನ್ನು ಬದಲಾಯಿಸೋಕ್ಕಾಗತ್ತೆ ಹೇಳು? ಪ್ಲೀಸ್ ನೀನು ಅಳಬೇಡ. ನೀನು ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ? ಈ ಮಗು ಸ್ಥಿತಿನ ಒಂದ್ಸತಿ ಯೋಚನೆ ಮಾಡು. ಹುಟ್ಟಿದಾಗಲೇ ಅಮ್ಮ ಇಲ್ಲ, ಆಡಿ ಬೆಳೆಯೋವಾಗ ಅಪ್ಪ ಇಲ್ಲ, ಅಷ್ಟೊಂದು ಪ್ರೀತಿ ಮಾಡೋ ಅಜ್ಜಿ ಇಲ್ಲ, ತನ್ನವರು ಅಂತ ಯಾರೂ ಇಲ್ಲ. ಇವಳ ಕಷ್ಟದ ಮುಂದೆ ನಮ್ ಕಷ್ಟ ಚಿಕ್ಕದು ಅನ್ಸಲ್ವಾ? ಸ್ವಲ್ಪ ಹಾಸ್ಪಿಟಲಿಗೆ ಬೇಗ ಹೋಗಿದ್ರೆ ಅವ್ರು ಬದುಕ್ತಿದ್ರಂತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.